ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಡೈಲಿ ರೊಟೀನ. ಸೊ ಇವತ್ತು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ಸೊ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ನನಗೆ ಒಂದು ಅಪಾಯಿಂಟ್ಮೆಂಟ್ ಇತ್ತು, ಅದು ಮುಗಿಸ್ಕೊಂಡು ಸಿಗ್ತೀನಿ. ಇವತ್ತು ನಾನು ಎಗ್ ಕರಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಲಂಚಿಗೆ. ಅಪಾಯಿಂಟ್ಮೆಂಟ್ ಎಲ್ಲ ಮುಗೀತು. ಅವ್ರು ಅಂದಿದ್ದಾರೆ ಮೈಸೂರಿಗೆ ಬನ್ನಿ ಒಂದ್ಸಲ ಟೆಸ್ಟ್ ಮಾಡಿ, ಫ್ರೀ ನಡೀತಿದೆ ಇವಾಗ ಸ್ಟೂಡೆಂಟ್ಸ್ ಅಂತ. ಸೊ ಹಂಗಾಗಿ ಅಲ್ಲಿ ಹೋಗಿ ಬರಬೇಕು 31st ಒಳಗಡೆ. ಸೊ ಹಂಗಾಗಿ ಊಟಕ್ಕೆ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಎಗ್ ಕರಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅದಕ್ಕೆ 2 ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ನೋಡಿ ನಮಗೆ ಒಗ್ಗರಣೆಗೆ ನಾನು ಇನ್ನೊಂದು ಈರುಳ್ಳಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ, ಸಾಂಬಾರು ಸೊಪ್ಪು. ಇನ್ನೊಂದು ಈರುಳ್ಳಿನ ಇಲ್ಲಿ ರುಬ್ಬೋಕ್ಕೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪಕ್ಕೆ. ಮತ್ತು ಬೆಳ್ಳುಳ್ಳಿ ಇವಾಗ ಗ್ರೈಂಡ್ ಮಾಡೋಕ್ಕೆ ಏನೇನು ಬೇಕೋ ಬನ್ನಿ ನೋಡ್ಕೊಬರೋಣ. ಇಲ್ಲಿ ಒಂದು ಈರುಳ್ಳಿ ಹಾಕ್ತಿದ್ದೀನಿ ನೋಡಿ. ಅದಾದಮೇಲೆ ಒಂದು ಬೆಳ್ಳುಳ್ಳಿನ ಸೋಸ್ಕೊಂಡು ಹಾಕೊತಿದ್ದೀನಿ. ಸಾಂಬಾರು ಸೊಪ್ಪು ಒಂದು 2 ಕಡ್ಡಿ ಅಷ್ಟು. ಅದಾದಮೇಲೆ ಒಂದು 1/4 ಸ್ಪೂನಷ್ಟು ಚಕ್ಕೆ, ಒಂದು 1/4 ಸ್ಪೂನಷ್ಟು ಲವಂಗ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1/2 ಸ್ಪೂನಷ್ಟು ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಬನ್ನಿ. ಆಮೇಲೆ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮಾಡೋದು ಬನ್ನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದ್ಮೇಲೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡೆ. ಸ್ವಲ್ಪ ಭಯದಕ್ಕೆ ಏನಕ್ಕೆ ಹೋಗ್ಬಿಟ್ಟೆ, ಸಿಡಿಯುತ್ತಲ್ವ ಅದಕ್ಕೆ. ಮತ್ತು ಸ್ವಲ್ಪ ಸಾಸಿವೆ, ಅದು ಚೆನ್ನಾಗಿ ಡ್ರೈ ರೋಸ್ಟ್ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ. ಸ್ವಲ್ಪ ಸಿಡಿಯುತ್ತಲ್ವ ಹಂಗಾಗಿ ದೂರ ಹೋಗ್ತಿದ್ದೀನಿ ಅಷ್ಟೇ. ಸ್ವಲ್ಪ ಭಯ ನನಗೆ ಅದಕ್ಕೆ, ಎಣ್ಣೆ ಅಂದರೆ ಸ್ವಲ್ಪ ಭಯ ಇರುತ್ತಲ್ವ. ಹಾಗಾಗಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿದ್ದು ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ತುಂಬ ಸಿಂಪಲ್ಲಾಗಿ ಮಾಡೋವಂಥ ಎಗ್ ಕರಿ ಅಂತಲೇ ಹೇಳ್ಬೋದು. ಸೊ ಇದು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಆದಾಗ ಸ್ವಲ್ಪ ಇದನ್ನ ಮಸಾಲ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಂಡು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಅದನ್ನ ಗ್ರೇವಿ ಹಾಕ್ಕೊಂಡು ಚೆನ್ನಾಗಿ ಮಳ್ಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ ಗ್ರೇವಿ ಹಂಗೆ ಮಾಡ್ತಾ ಇರೋದು, ಸೊ ಹಂಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಮತ್ತು ನಾನು ಬಾಯ್ಲ್ಡ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಗ್ ಪೀಸಸ್ನ ಹಾಕ್ತಾಯಿದ್ದೀನಿ ಇಲ್ಲಿಗೆ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ ಬನ್ನಿ. ಬೇಕಾದ್ರೆ ನನ್ನ ರುಚಿಗೆ ಎಷ್ಟು ಬೇಕಷ್ಟು ಹಾಕೋತೀನಿ. ಇದು ಕುದ್ದಲ್ಲ ಆದಮೇಲೆ ರುಚಿ ಕಡಿಮೆ ಆಗಿದ್ರೆ ಮತ್ತೆ ಹಾಕ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬೇಡೋಣ. ಸ್ವಲ್ಪ ಚೆನ್ನಾಗಿ ಕುದೀತಿದೆ. ಸೊ ಇವಾಗ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಿದ್ದೀನಿ. ಇದಾದಮೇಲೆ ಇದನ್ನ ಆಫ್ ಮಾಡ್ಕೊತಿದ್ದೀನಿ ನೋಡಿ ಗ್ಯಾಸ್ನ. ಎಷ್ಟು ಚೆನ್ನಾಗಿದೆ. ಬನ್ನಿ ಈಗ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಈಗ ಪ್ರಿಪೇರ್ ಮಾಡಿದ್ದೀನಿ. ಇಲ್ಲಿ ರೈಸ್ ಮತ್ತು ಇಲ್ಲಿ ಸ್ವಲ್ಪ ಸಲಾಡ್. ಇಷ್ಟು ನೀಟಾಗಿ ಬಂದಿದೆ, ತುಂಬ ಟೇಸ್ಟಿಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಊಟ ಎಲ್ಲ ಆಯಿತು, ತುಂಬ ಸೂಪರಾಗಿ ಮಾಡಿದೆ, ಸಖತ್ತಾಗಿತ್ತು. ನನ್ನ ಬಾಯಾರೆ ಕೇಳಿದ್ರೆ ನಿಮಗೆ ಸುಳ್ಳು ಅನ್ಸ್ಬೋದು. ಸೊ ನನ್ನ ತಂಗಿ ಏನು ಕೇಳೋಣ ಬನ್ನಿ. ಹೆಂಗಿತ್ತವ? ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತ ಇನ್ನೂ ತಿನ್ನಬೇಕು ಅನಿಸ್ತೈತು ನೋಡಿ. ನಾನು ಸ್ವಲ್ಪ ಕಡಿಮೆನೇ ಮಾಡಿದ್ದೆ, ಅದು ಚೆನ್ನಾಗಿತ್ತಂತೆ. ಸೊ ಇವತ್ತಿನ ಬ್ಲಾಗ್ ಇನ್ನೂ ಇದೆ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ. ಚಿಕ್ಕಪ್ಪ ಮಾತಾಡ್ತಾರೆ. ನನ್ನ ಮಗಳು ಇವತ್ತು ಎಗ್ ಕರಿ ಮಾಡಿದ್ದು, ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಟೈಮ್ ಬಂದ್ಬಿಟ್ಟು 2:34 ಆಗಿದೆ. ಮಳೆ ಬರ್ತಾ ಐತೆ, ಅಂದರೆ ಅಷ್ಟೊಂದು ಜೋರಾಗೇನು ಬರ್ತಿಲ್ಲ, ಸುಮ್ಮನೆ ಜಸ್ಟ್ ಸೋನೆ ಥರ ಬರ್ತೈತೆ ಅಷ್ಟೆ. ಫ್ರೆಂಡ್ಸ್, ಇವತ್ತು ರೈನ್ ಮೂಡ್ ಅಂತಲೇ ಹೇಳ್ಬೋದು. ಮಳೆ ತುಂಬ ಚೆನ್ನಾಗಿ ಗೊತ್ತಿದ್ದು. ಸೊ ನನಗೆ ಮಳೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಆಟಾಡಕ್ಕೆ ಬಂದಿದ್ದೆ. ಸೊ ಈ ಬ್ಲಾಗ್ನ ಮತ್ತೆ ಸಂಜೆ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಮಾಡಿದ್ಮೇಲೆ ನಾನು ಸ್ವಲ್ಪ ಹೊತ್ತು ಓದ್ಕೊಳ್ತೀನಿ. ಸೊ ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ ಫ್ರೆಂಡ್ಸ್. ಓದ್ಕೊಂಡ್ಮೇಲೆ ನಿಮಗೆ ಸಿಗ್ತೀನಿ. 30 ಆದಮೇಲೆ ನಾನೊಂದು ಸ್ವಲ್ಪ ಓದ್ಕೊಂಡು ಸ್ನಾನ ಮಾಡ್ಕೊಂಡಿದ್ದೀನಿ ನೋಡಿ. ಇವತ್ತು ಜಡೆ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮನೆಯೆಲ್ಲ ನೋಡಿ ಕಸ ಗುಡಿಸಿ ಎಲ್ಲ ನೀಟಾಗಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಅದಾದಮೇಲೆ ನಾನು ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರೊಟೀನ್
ಮಾಡಿಕೊಂಡೆ. ಅದಾದಮೇಲೆ ಈಗ ಸ್ವಲ್ಪ ಹೂವು ಇತ್ತು, ಸೊ ಹೂವು ಕಟ್ತಿಲ್ಲಿ. ಸೊ ನಮ್ಮ ಗಿಡದಲ್ಲಿ ಒಂದು ತೊಂಡೆಕಾಯಿತ್ತು, ಸೊ ಅದನ್ನ ಹಾರ್ವೆಸ್ಟ್ ಸಹ ಮಾಡಿದೆ. ಇನ್ನೂ ಚಿಕ್ಕದಾಗಿತ್ತು, ಬಟ್ ಹಾರ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ಖುಷಿ ಆಯಿತು. ಹೂವೆಲ್ಲ ಕಟ್ಟಿ ಇಟ್ಟಿದ್ದೆ. ಸೊ ಇವಾಗ ಸಾಂಬಾರು ಮಾಡಬೇಕು ಅಂತಿದ್ರೆ ಅದಕ್ಕೆ ಸೊಪ್ಪು ಸೋಸ್ಕೊಬರೋಣ ಮನೆಗೆ. ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕಪ್ಪ ಹೊರಗಡೆಗಿರಲ್ಲ, ಸಾಮಾನೆಲ್ಲ ತಂದಿದ್ರೆ ಎತ್ತುತ್ತಿದೆ. ಇದು ಸೊಪ್ಪು ತಂದಿದ್ರೆ ಸೊಪ್ಪು ಸಾರು ಮಾಡಬೇಕು. ಇದು ಒಣಮೆಣ್ಸಿನ್ಕಾಯಿ ಮನೆ ಕಾಲದಲ್ಲಿ ತಂದಿದ್ರು. ಸುಮ್ಮನೆ ತೋರಿಸ್ತೀನಿ, ತಿಳ್ಕೊಬಿಡಿ. ನೋಡಿ ಇದು ಇಲ್ಲೇ. ಮತ್ತು ನಾನು ಸ್ವಲ್ಪ ಇದೆಲ್ಲ ಥರ ಕೇಳಿದ್ದೆ. ನೋಡಿ ಇದು ಹೊಡೆದೋಗಿಸಿಲ್ಲ. ಈ ಸೋಪ್ ನೋಡಿ ಫ್ರೆಂಡ್ಸ್, ವಿಮ್ ನಮ್ಮನೆ ಯಾವಾಗಲೂ ಬಳಸೋದಿದೆ. ಪಾತ್ರೆ ತೊಳಿಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೇ ತಂದುಬಿಡ್ತಾರೆ. ಅದಾದಮೇಲೆ ಅಡುಗೆನೇ ಇತ್ತು, ಬಟ್ ಆದರೂ ಇವತ್ತು ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ಕನ್ನಡದು. ಎಲ್ಲರಿಗೂ ಗೊತ್ತು ಸಿಂಪಲ್, ಬಟ್ ಮಿರ್ಚಿ ಬಜ್ಜಿ ಮಾಡ್ತಿದ್ದೀನಿ. ಸೊ ಮಜ್ಜಿ ಮೆಣಸಿನ್ಕಾಯಿ ಇತ್ತು, ಸೊ ಇಷ್ಟೇ. ಬಾಯ್ ಫ್ರೆಂಡ್ಸ್. ಏನಿದು ಇವ್ರು ಇಟ್ಟಿಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತೀರಾ? ನಿಮಗೆಲ್ಲ ಈಗ ಚಪಾತಿ ಹಿಟ್ಟಲ್ಲಿ ಯಾವ ಕಂಪ್ನಿ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ಅಟ್ ಪ್ರೇಮ್ ಕ್ವಾಂಟಿಟಿ ಅಂದರೆ ಸನ್ಪ್ಯೂರ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದು 100% ವೀಟ್ ಫ್ಲೋರ್ ಆಗಿರುತ್ತೆ, 0% ಆಫ್ ಮೈದಾ ಇರುತ್ತೆ. ಇದನ್ನು ತಗೊಳ್ಳಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಸೀರಿಯಲ್ ನೋಡೋಕ್ಕೆ ಬಂದಿದ್ದೀನಿ. ಸೀರಿಯಲ್ ಮುಗಿಸ್ಕೊಂಡು ಸಿಗ್ತೀನಿ. ಅದಾದಮೇಲೆ ನಂಗೆ ಒಂದು ಹ್ಯಾಬಿಟ್ ಇದೆ, ಒಂದು ಪೀಸ್ ಆಫ್ ಡಾರ್ಕ್ ಚಾಕ್ಲೇಟ್ ತಿನ್ನಲೇಬೇಕು. ಸೊ ನಾನಿಲ್ಲಿ ಕಾಂಪೌಂಡ್ ಅವ್ರದ್ದು ತೊಗೊಂಡಿದ್ದೀನಿ. 2 ಪ್ಯಾಕ್ಸ್ ಇದೆ, 1 ಪ್ಯಾಕ್ಸ್ ಖಾಲಿ ಮಾಡಿದೆ, 1 ಪ್ಯಾಕ್ಸ್ ಇದೆ. ಸೊ ತಿನ್ಬಿಟ್ಟು ನಿಮ್ಗೆ ಸಿಗ್ತೀವಿ. ಫ್ರೆಂಡ್ಸ್, ಇವತ್ತು ನಾವು ಉಪ್ಸಾರು ಮಾಡ್ತಿದ್ವಿ. ಸೊಪ್ಪು ತಂದಿತ್ತು ಚಿಕ್ಕಪ್ಪ, ಹಾಗೆ ಬಜ್ಜಿ ಮೆಣಸಿನ್ಕಾಯಿ ಸೊ ಮನೇಲಿ ಇದ್ವಲ್ಲ, ಸೊ ಬಜ್ಜಿ ಮಾಡಿ ತಿನ್ನೋಕ್ಕಾಯ್ತಿದ್ರು. ಸೊ ಬನ್ನಿ ಕಲಿಸಿಟ್ಟೋಣ. 100 ಗ್ರಾಮ್ ಅಷ್ಟು ಗ್ರಾಮ್ ಫ್ಲೋರ್ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಹಸಿಟ್ಟು. ಇವಾಗ 1 2 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಅಷ್ಟು ಹಾಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಸಾಲ್ಟ್ ಹಾಕ್ತಿದ್ದೀನಿ ನೋಡಿ. ಸೊ ಇದನ್ನು ಸ್ವಲ್ಪ ನೋಡಿ, ಇಲ್ಲೊಂದು ಗ್ಲಾಸಲ್ಲಿ ನೀರು ಇಟ್ಕೊಂಡಿದ್ದೀನಿ, ಹಾಕಿ ಚೆನ್ನಾಗಿ ಕಲಿಸಿ. ಇವಾಗ ಬಜ್ಜಿ ಹಸಿಟ್ಟನ್ನ ಕಲಿಸಿಟ್ಟಿದ್ದೀನಿ. ಬಿಸಿ ಬಿಸಿ ಉಪ್ಸಾರು ರೆಡಿ. ಬಜ್ಜಿ ತೋರಿಸ್ತೀನಿ, ಕರೀತಿದ್ದಾರೆ. 1-2 ದೋಸೆ ಇಟ್ಕೊಂಡಿದ್ದೀನಿ, ಸಲಾಡ್, ಹಾಗೆ ಸೊಪ್ಪು ಬೇಳೆ ಪಲ್ಯ, ಹಾಗೆ ಡ್ರಿಂಕ್. ಇನ್ನು ತಿನ್ಕೊಂಡು ಬರ್ತೀನಿ. ಆಮೇಲೆ ಅವ್ರ ಲಂಚ್ ಬಜ್ಜಿ ಆಗ್ತಿದೆ. ಇಲ್ಲಿ ಬಜ್ಜಿ ಆಗಿರೋದಿದೆ. ಸೊ ಒಂದು ಟೇಸ್ಟಿಗೆ ತೋರಿಸ್ತೀನಿ ಬನ್ನಿ. ಸೊ ಯೂಶ್ವಲ್ ಮಜ್ಜಿ ಉಪ್ಸಾರು ಮಾಡಿದಾಗ ಖಾರ ಮಾಡಿ ಇಡ್ತಾರೆ. ಸೊ ನೋಡಿ, ಅದಕ್ಕೆ ಹೆಚ್ಕೊಂಡಿದ್ದೀನಿ, ಸಕ್ಕತ್ತಾಗಿರುತ್ತೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು, ತುಂಬ ಅಲ್ಟಿಮೇಟಾಗಿ ಬಂದಿದೆ. ಸೊ ನಾನು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.